ಮತ್ತೊಂದು ಮಾಧ್ಯಮದಲ್ಲಿ ನೋಡಿದೆ, ಯಾವುದೋ ಒಂದು ಆಡಿಯೋ ತುಂಬ ವೈರಲ್ ಆಗಿದೆ ಅಂತ. ನನಗೆ ಅರ್ಥ ಆಗದೆ ಇರೋದು ಏನು ಅಂದರೆ, ಆ ಆಡಿಯೋ ನಿಜಕ್ಕೂ ಸತ್ಯವಾದ ಆಡಿಯೋನ? ಯಾಕೆ ಅಂದರೆ ಅದರಲ್ಲಿ ಒಬ್ಬ ವ್ಯಕ್ತಿ, ಅಂದರೆ ಪೊಲೀಸ್ ಅಂತ ಕರೆಸ್ಕೊಳ್ಳುವಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಹಂಗಾಯ್ತು ಬಾಸ್, ಹಿಂಗೆ ಬಾಸ್, ಹಂಗೆ ಬಾಸ್ ಅಂತ ಹೇಳ್ತಿರ್ತಾರೆ. ಅವ್ರು ಮಾತಾಡ್ತಾ ಹೇಳ್ತಾರೆ, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕಾಲುಗಳನ್ನ ಹಿಡಿದು ಗೋಡೆಗೆ ಹೊಡೆದ್ರು ಅಂತ. ಅದಷ್ಟು ಈಸಿನಾ? ಆಗಿರ್ಲೂಬೋದು ಅಂದ್ಕೊಳ್ಳಿ. ಹಾಗಾದರೆ ಪೊಲೀಸ್ ಯಾರು? ಅವ್ರು ಮಾತಾಡ್ತಿರುವಂಥ ಎದುರುಗಡೆ ಇರೋ ವ್ಯಕ್ತಿ ಯಾರು? ಯಾಕೆ ಅವ್ರನ್ನ ಬಾಸ್ ಅಂತ ಕರೀತಿದ್ರು? ನಿಮಗೊಂದು ವಿಷಯ ಹೇಳ್ತೀನಿ. ಪೊಲೀಸ್ ಇಂಟ್ರಾಗೇಷನ್ ಆಗಬೇಕಾದ್ರೆ ಯಾವುದೇ ಮಾಹಿತಿಗಳನ್ನ ಮೂರನೇ ವ್ಯಕ್ತಿಗೆ ಕೊಡೋ ಹಾಗಿಲ್ಲ. ಆ ಪೊಲೀಸ್ ಕೊಟ್ಟಿದ್ದೇ ನಿಜ ಆಗಿದ್ದರೆ ಆ ಪೊಲೀಸ್ ಯಾರು, ಯಾಕೆ ಆತನ ಬಂಧನ ಆಗಿಲ್ಲ, ಯಾಕೆ ಆತನ ಸಸ್ಪೆಂಡ್ ಆಗಿಲ್ಲ, ಇದನ್ನು ಯಾವ ಮಾಧ್ಯಮಗಳು ತೋರಿಸಿದ್ರಿ? ಪೊಲೀಸ್ ವಿಷಯಗಳನ್ನ ಹೊರಗಡೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಬಟ್ ಅವ್ರು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ನನಗೆ ಆ ಆಡಿಯೋನೇ ನಿಜ ಅನ್ನಿಸ್ತಿಲ್ಲ. ಅಂದರೆ ಯಾರೋ ಬೇಕು ಅಂತಲೇ ಈ ಥರದ್ದೊಂದು ಆಡಿಯೋನ ವೈರಲ್ ಮಾಡಿದರೆ ಅದನ್ನು ಮಾಧ್ಯಮಗಳು ಪ್ರಸಾರ ಮಾಡ್ತಿದೆ. ಪೊಲೀಸ್ ಇದ್ರ ಬಗ್ಗೆ ಮಾತಾಡ್ಬೋದಿತ್ತು. ಆ ಆಡಿಯೋ ಸತ್ಯನೋ ಸುಳ್ಳು ಅನ್ನೋದು. ಯಾಕೆಂದರೆ ಸದ್ಯಕ್ಕೆ ಪೊಲೀಸರು ಏನೂ ಮಾತಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ತನಿಖೆ ನಡೀತಿದೆ, ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿರಬೇಕಾದ್ರೆ ಏನೂ ಮಾತಾಡೋ ಹಾಗಿಲ್ಲ. ಹಾಗಾದರೆ ಆ ಪೊಲೀಸ್ ಯಾರು, ಯಾಕೆ ಮಾತಾಡ್ದ? ಮಾತಾಡಿ ಮಾಧ್ಯಮಗಳೇ, ಹೊರಗಡೆ ತೆಗೀರಿ. ಆ ಪೊಲೀಸ್ ಹೇಗೆ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾರೆ ಕೇಳಲಿಲ್ಲ ನೀವು. ಯಾಕೆಂದರೆ ನಿಮಗದ್ರ ಅವಶ್ಯಕತೆ ಇರಲಿಲ್ಲ. ನಿಮಗೇನು ಅವಶ್ಯಕತೆ ಇತ್ತು ಅಂದರೆ ನಟ ದರ್ಶನ್ ಏನು ಮಾಡಿದ್ದಾರೆ. ಈ ಹಿಂದೆ ಒಂದಷ್ಟು ವರ್ಷಗಳ ಕಾಲ ನಟ ದರ್ಶನ್ ಯಾರಿಗೆ ಹೊಡೆದ್ರು, ಯಾರಿಗೆ ಬಡಿದ್ರು, ಯಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ಇಷ್ಟೇ ನಿಮಗೆ ಬೇಕಾಗಿದ್ದಿದ್ದು. ಯಾಕೆ ಅಂದರೆ ಪ್ರತಿ ಮಾಧ್ಯಮಗಳು ನಮ್ಮ ಚಾನಲ್ ನೋಡಲಿ ಅಂತ ಪೈಪೋಟಿ ಬಿದ್ದಂಗೆ ನೀವು ಮಾತಾಡ್ತಾ ಇದ್ದೀರಾ. ಪ್ರತಿ ಚಾನಲ್ಗಳು, ಬಹುತೇಕ ಚಾನಲ್ಗಳು. ಯಾಕೆಂದರೆ ನಿಮಗೆ ಬೇಕಾಗಿದ್ದೇನು? TRP. ಮತ್ತೊಮ್ಮೆ ಹೇಳ್ತೀನಿ, ಈ ವಿಡಿಯೋ ನೋಡೋರಿಗೆ, ನಾನು ಇದನ್ನು ಸಮರ್ಥಿಸ್ಕೊಳ್ತಿಲ್ಲ. ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಕೊಲೆ ಆಗಿದೆ, ನೋವಾಗಿದೆ. ಖಂಡಿತ ನನಗದ್ರ ಬಗ್ಗೆ ವಿಷಾದ ಇದೆ. ನಟ ದರ್ಶನ್ಯ ಆಗಲಿ ಅಥವಾ ಯಾರೇ ಆಗಲಿ ಕೊಲೆ ಮಾಡಿದ್ದು ನಿಜ ಆಗಿದ್ದರೆ ತಲೆಬಾಗಿ ನಿಮ್ಮ ಮುಂದೆ ನಿಂತ್ಕೊಳ್ಳೋಣ. ಅಥವಾ ಆ ಕೊಲೆ ಮಾಡಿದ ಯಾವುದೇ ತಂಡದವರಿಗೆ ಶಿಕ್ಷೆ ಖಂಡಿತ ಆಗಲಿ, ಅವ್ರ ಜೈಲಿಗೆ ಹೋಗಲಿ, ನ್ಯಾಯಾಲಯ ಏನು ಹೇಳುತ್ತೆ ಅದಾಗಲಿ. ಯಾಕಂದರೆ ಭಾರತದ ಕಾನೂನು ಮೇಲೆ ನಂಬಿಕೆ ಇರುವಂಥವ್ರು ನಾವು. ಆದರೆ ಇಲ್ಲ ಸಲ್ಲದ ಆರೋಪಗಳೇ ಜಾಸ್ತಿ ರೆಕ್ಕೆ ಪುಕ್ಕಗಳನ್ನ ಪಡ್ಕೊಳ್ತಿದೆ ಅನ್ನಿಸ್ತು. ನಾನೊಬ್ಬನಿಗೆ ಅಲ್ಲ, ಸುಮಾರು ಜನರ ಹತ್ರ ಮಾತಾಡಿದ್ದೀನಿ. ಆ್ಯಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿರಲೂಬಹುದು, ತುಂಬ ಜನ ಇವತ್ತು ನಟ ದರ್ಶನ್ ಬಗ್ಗೆ ಏನು ಹೇಳ್ತಿದ್ದೀರ ಅದು ಒಳ್ಳೆಯದಲ್ಲ ಅನ್ನೋದನ್ನು ವ್ಯಕ್ತ ಆಗ್ತಾನೆ ಹೋಗ್ತಾ ಇದೆ. ಈ ತೀರಾ ಅಸಹ್ಯವಾದಂಥ, ತೀರಾ ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದನ್ನ ನಿಲ್ಲಿಸಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ತನಿಖೆ ಹೊರಗಡೆ ಬರಲಿ. ಯಾರು ಕೊಲೆ ಮಾಡಿದ್ದಾರೆ ಶಿಕ್ಷೆ ಆಗಲಿ, ಯಾರು ಮಾಡಿಲ್ವೋ ಅವ್ರು ಹೊರಗಡೆ ಬರಲಿ. ಇಷ್ಟು ವಿಷಯಗಳನ್ನ ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಿ. ಯಾಕಂದರೆ ನೀವು ಮಾಧ್ಯಮದವರು, ನೀವು ಹೇಳಿದ್ದನ್ನೇ ಜನಗಳು ತಗೊಳ್ತಾರೆ. ಯಾಕೆಂದರೆ ಅವರಿಗೆ ತನಿಖೆ ಏನಾಗ್ತಿದೆ ಗೊತ್ತಿರಲ್ಲ, ಪೊಲೀಸ್ ಇಂಟ್ರಾಗೇಷನ್ ಗೊತ್ತಿರೋದಿಲ್ಲ, ಯಾವುದೇ ಮಾಹಿತಿ ಅವ್ರಿಗೆ ಗೊತ್ತಿರೋದಿಲ್ಲ. ನೀವು ಹೇಳಿದ್ದನ್ನೇ ಅವರು ನಿಜ ಅಂತ ನಂಬ್ತಾರೆ. ದಯವಿಟ್ಟು ಜನಗಳ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. ತಪ್ಪು ಮಾಡಿದ್ದಲ್ಲಿ ಎಲ್ಲರಿಗೂ ಶಿಕ್ಷೆ ಆಗಲಿ. ನ್ಯಾಯಾಲಯ ಅಂತ ಒಂದಿದೆ. ಇನ್ನೊಂದಷ್ಟು ಜನ ಹೇಳ್ತಿದ್ರು ಅವ್ರಿಗೆ ನೇಣುಗಂಬ ಆಗುತ್ತೆ, ಜೀವಾವಧಿ ಶಿಕ್ಷೆ ಆಗುತ್ತೆ. ಎಲ್ಲ ನೀವೇ ಹೇಳ್ತಿದ್ದೀರಾ. ನೇಣುಗಂಬಕ್ಕೂ ನೀವೇ ಹಾಕ್ತಿದ್ದೀರಾ, ಜೀವಾವಧಿನೂ ನೀವೇ ಕೊಡಿಸ್ತಿದ್ದೀರಾ. ಹಾಗಿದ್ರೆ ನ್ಯಾಯಾಲಯ ಯಾಕೆ ಬೇಕು? ಪೊಲೀಸರು ಯಾಕೆ ಬೇಕು? ಅವರ ತನಿಖೆ ಯಾಕೆ ಬೇಕು? ನೀವೊಂದಷ್ಟು ಮಾಧ್ಯಮದವ್ರು ಏನು ಕೂತ್ಕೊಂಬಿಡಿ, ನಟ ದರ್ಶನ್ ಅವ್ರನ್ನ ಎದುರುಗಡೆ ಕೂರಿಸ್ಕೊಳ್ಳಿ. ನಿಮಗೆ ಏನೇನು ಬರುತ್ತೋ ಆ ಶಿಕ್ಷೆಗಳು ನೀವೇ ಕೊಟ್ಟು ಬಿಡಿ.
ನೀವು ಎಲ್ಲವನ್ನೂ ಮೀರಿ, ಎಲ್ಲ ಎಲ್ಲೆಗಳನ್ನ ಮೀರಿ, ಎಲ್ಲ ಬೌಂಡ್ರಿಗಳನ್ನ ಮೀರಿ ಏನೇನೋ ಹೇಳ್ತಿದ್ದೀರಲ್ಲ, ನಿಮಗೆ ಖಂಡಿತ ಮನಸ್ಸಿದೆಯಾ? ಯಾಕೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದೀರಾ? ದಯವಿಟ್ಟು ನಿಲ್ಲಿಸಿ. ಪ್ರಕರಣ ತನಿಖೆಯಲ್ಲಿದೆ, ತನಿಖೆ ಆಗಲಿ, ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ. ನಾನಾಗಲೇ ಹೇಳ್ತಿದ್ದೆ, ನಟ ದರ್ಶನ್ ಅವರ ಅಭಿಮಾನಿಗಳನ್ನು ನೀವು ತೀರಾ ಕೆಳಮಟ್ಟದಲ್ಲಿ ಬೈತಿರೋದು ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತ. ನಾನು ಒಂದು 2-3 ಕಡೆ ನೋಡಿದೆ. ನಟ ದರ್ಶನ್ ಅವರ ಅಭಿಮಾನಿಗಳು ಕೆಲವೊಂದಷ್ಟು ಬೇಡದರ ಮೆಸೇಜ್ಗಳು ಅವರು ಮಾಡ್ತಿದ್ದಾರೆ. ಅಂದರೆ ದರ್ಶನ್ ಅವ್ರನ್ನ ಸಮರ್ಥಿಸ್ಕೊಳ್ಳೋಕ್ಕೆ ಹೋಗಿ ಏನೇನೋ ಮಾತಾಡ್ತಿದ್ದಾರೆ, ಅದು ಖಂಡಿತ ತಪ್ಪು. ಯಾರೊಬ್ಬ ಮೆಸೇಜ್ ಮಾಡ್ತಾನೆ, ನನ್ನ ಅಕ್ಕ ತಂಗಿಗೂ ಯಾರೊಬ್ಬ ಮೆಸೇಜ್ ಮಾಡಿದ್ದನ್ನ ನಾನು ನೋಡಿದೆ. ಅಂದರೆ ಫೇಸ್ಬುಕ್ ಕಮೆಂಟ್ ಸೆಕ್ಷನಲ್ಲಿ, ನನ್ನ ಅಕ್ಕ ತಂಗಿಗೆ ನಟ ದರ್ಶನ್ ರೇಪ್ ಮಾಡಿದ್ರು ಕೂಡ ನಾನು ದರ್ಶನ್ ಅವ್ರನ್ನೇ ಸಮರ್ಥಿಸ್ಕೊಳ್ತೀನಿ ಅಂತ. ಅಂಥವರು ಈ ಭೂಮಿ ಮೇಲೆ ಇರೋಕ್ಕೆ ನಾಲಾಯಕಗಳು. ರೇಣುಕಾ ಸ್ವಾಮಿ ಹೆಂಡತಿಗೆ ಆದಂಥ ನೋವು, ಅವರ ಕುಟುಂಬಕ್ಕಾದಂಥ ನೋವು ಬಹಳ ದೊಡ್ಡದು. ಅಭಿಮಾನಿಗಳು ಸಮರ್ಥಿಸ್ಕೊಳ್ಬೇಕಾಗಿರೋದನ್ನ ಖಂಡಿತ ಸಮರ್ಥಿಸ್ಕೊಳ್ಳಿ, ಬೇಜಾರಿಲ್ಲ. ಆದರೆ ಕೀಳಮಟ್ಟದ ಸಮರ್ಥನೆಗಳು ಯಾವ ಅಭಿಮಾನಿಗಳಿಗೂ ಗೌರವ ಕೊಡಲ್ಲ. ಆ್ಯಂಡ್ ನಟ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಎಷ್ಟೋ ಸಲ ಬುದ್ಧಿ ಮಾತು ಹೇಳಿದ್ದಾರೆ. ಯಾರೊಬ್ಬ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿದ್ದನ್ನು ಬೆಳಕಣೋ, ಇದೆಲ್ಲ ಒಳ್ಳೆಯದಲ್ಲ, ಸಿನಿಮಾ ರಿಲೀಸ್ ಆದಾಗ ಬಂದು ಸಿನಿಮಾ ನೋಡ್ರಿ ಸಾಕು ಅಂತ ಹೇಳಿದರು. ನಟ ದರ್ಶನ್ ಅವ್ರ ಕಾರಲ್ಲಿ ಹೋಗ್ಬೇಕಾರೆ ಯಾರೋ ಚೇಸ್ ಮಾಡ್ಕೊಂಡು ಬರಬೇಕಾದ್ರೆ ಬೈದು ಬುದ್ಧಿ ಹೇಳಿದರು. ಈ ಥರದ ಎಷ್ಟೋ ನಿದರ್ಶನಗಳಿದೆ. ದರ್ಶನ್ ಅವರ ಅಭಿಮಾನಿಗಳು ಯಾವತ್ತೂ ತಪ್ಪು ದಾರಿ ತುಳಿಯೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ಹೇಳ್ತಿದ್ದೀನಿ. ಈ ಥರ ತಪ್ಪುಗಳನ್ನ ಮಾಡಬೇಡಿ. ಅಭಿಮಾನ ಖಂಡಿತ ಮನಸ್ಸಲ್ಲಿರಲಿ. ನಟ ದರ್ಶನ್ ಅವ್ರು ಹೇಳಿದಾಗೆ ಅವ್ರ ಸಿನಿಮಾಗಳು ಬಿಡುಗಡೆ ಆದಾಗ ಸಿನಿಮಾನ ನೋಡಿ. ಆ್ಯಂಡ್ ಕೆಲವು ನಿರೂಪಕರಿಗೆ ಹೇಳ್ತಿದ್ದೀನಿ, ನಟ ದರ್ಶನ್ ಅವರಿಗೆ ಎಷ್ಟು ಅಭಿಮಾನಿ ಸಮೂಹ ಇದೆ, ನಿಮಗೂ ಇದೆ. ನಿಮ್ಮ ಸುದ್ದಿ ವಾಚನದ ಶೈಲಿಯ ಮೇಲೆ ಖಂಡಿತ ನಿಮಗೂ ಅಭಿಮಾನಿಗಳಿದ್ದಾರೆ. ನೀವು ನಟ ದರ್ಶನ್ ಅಭಿಮಾನಿಗಳನ್ನು ಅವಮಾನಿಸಿದ್ದೀರಲ್ಲ, ಅವರೆಲ್ಲ ಇವತ್ತು ನಿಮ್ಮಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಒಬ್ಬ ವ್ಯಕ್ತಿನ ಬಹಳ ಇಷ್ಟಪಡ್ತಿದ್ದೆ ನಾನು. ಕೆಲವೊಂದಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಸತ್ಯನ ಮಾತಾಡ್ತಾರೆ, ಅವರ ಮಾತಾಡೋ ಶೈಲಿ ನನಗೆ ಬಹಳ ಇಷ್ಟ, ಈ ಥರ ಹೇಳ್ತಿದ್ದು ಅಂತ ಅಭಿಮಾನಿಗಳು ನನ್ನನ್ನು ಸೇರಿ ಒಂದಷ್ಟು ನಿರೂಪಕರನ್ನು ಬಹಳ ಇಷ್ಟಪಡ್ತಿದ್ದೆ ವೈಯಕ್ತಿಕವಾಗಿ. ಇವತ್ತು ನೀವು ಹೇಳ್ತಿರೋ ಸುಳ್ಳು ಪೊಳ್ಳು ಇಲ್ಲ ಸಲ್ಲದ ಆರೋಪ ಕೇಳಿ ನಿಮ್ಮ ಮೇಲೆ ಖಂಡಿತ ಮುನಿಸಿದೆ, ಮನಸ್ತಾಪ ಇದೆ. ನಟ ದರ್ಶನ್ ಅವರ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಕ್ರಾಂತಿ. ಕ್ರಾಂತಿಯ ಸಿನಿಮಾ ನೀವೆಲ್ಲರೂ ನೋಡಿರ್ತೀರಿ. ಸಬ್ಜೆಕ್ಟ್ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋದು. ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಬೇಕಾದರೆ ಬಂದಂಥ ಒಂದು ಸಿನಿಮಾ ಅದು. ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ, ಸಾಧ್ಯ ಆದರೆ ಆ ಪತ್ರಿಕೆಯ ಕಟ್ಟಿಂಗ್ಸ್ಗಳು ನಿಮಗೆ ಕೊಡ್ತೀನಿ. ಕ್ರಾಂತಿ ಸಿನಿಮಾ ಬಂದ ಮೇಲೆ ಎಷ್ಟೋ ಸರ್ಕಾರಿ ಶಾಲೆಗಳು ಮತ್ತೆ ಪುನರಾರಂಭ ಆಯಿತು ಅನ್ನೋದು. ಇದು ಕಣ್ಣಿಗೆ ನಿಮಗೆ ಕಾಣಿಸ್ಲಿಲ್ವಾ? ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಅನ್ನೋದೇ ನಿಮಗೂ ಬೇಕಾಗಿತ್ತ? ಇಂಥ ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿಯ ಬಗ್ಗೆ ಯಾವುದೇ ದಾಖಲೆ ಇಲ್ಲ, ಪೊಲೀಸ್ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ನ್ಯಾಯಾಧೀಶರು ಏನನ್ನೂ ಆದೇಶ ಕೊಟ್ಟಿಲ್ಲ. ನಿಮ್ಮಲ್ಲಿ ಯಾವ ದಾಖಲೆಗಳು ಇಲ್ಲದೆ ಇಲ್ಲ ಸಲ್ಲದ ಆರೋಪಗಳನ್ನ ನಿರಂತರವಾಗಿ 7 ದಿನಗಳಿಂದ ಮಾಡಿಕೊಂಡೇ ಬರ್ತಾ ಇದ್ದೀರಾ. ಯಾವ ಪುರಾವೆ ಇದೆ ಸ್ವಾಮಿ ನಿಮ್ಮ ಹತ್ರ? ಜೊತೆಗೆ ನಟ ದರ್ಶನ್ ಅವರು ಪ್ರಾಣಿಗಳನ್ನ ದತ್ತು ತಗೋಬೇಕು ಅಂತ ಕರೆ ಕೊಟ್ಟಾಗ ಎಷ್ಟೋ ಅಭಿಮಾನಿಗಳು ಅಲ್ಲದೆ ಜೊತೆಗೆ ಬೇರೆ ಸಾರ್ವಜನಿಕರು ಕೂಡ ಪ್ರಾಣಿಗಳನ್ನ ದತ್ತು ತಗೊಂಡ್ರು. ಎಷ್ಟು ಪ್ರಾಣಿಗಳಿಗೆ ಊಟ ಆಯಿತು, ಎಷ್ಟು ಪ್ರಾಣಿಗಳಿಗೆ ಆಹಾರ ನೀರು ಎಲ್ಲ ಸೌಲಭ್ಯಗಳನ್ನ ಕೊಡೋಕ್ಕೆ ಕಾರಣಕರ್ತರಾದಂಥ ನಟ ದರ್ಶನ್ ಅವರ ಬಗ್ಗೆ ಈ ರೀತಿಯ ಹೇಳಿಕೆಗಳು ನಿಮ್ಮ ಗೌರವಕ್ಕೆ ಶೋಭೆ ಕೊಡೋದಿಲ್ಲ. ನೀವು ಅವರ ಬಗ್ಗೆ ಮಾತಾಡ್ತಿರಲ್ಲ ಸ್ವಾಮಿ, ಯಾರಾದರೂ ಒಬ್ಬರು ಮುಂದೆ ನಿಲ್ಲಿ, ನಾವು ಇಷ್ಟು ಸಹಾಯ ಮಾಡಿದ್ದೀವಿ, ಇಷ್ಟು ಟನ್ ಆಹಾರ ಕೊಟ್ಟಿದ್ದೀವಿ, ಇಷ್ಟು ಪ್ರಾಣಿಗಳನ್ನ ನೋಡ್ಕೊಂಡಿದ್ದೀವಿ, ಇಷ್ಟು ಅನಾಥಾಶ್ರಮಗಳನ್ನ ನಡೆಸ್ತಿದ್ದೀವಿ, ಒಬ್ಬರು ಮುಂದೆ ಬನ್ನಿ.
ನನಗೆ ಗೊತ್ತಿರೋಂಗೆ ಒಬ್ಬ ನಿರೂಪಕರು, ಅವ್ರ ಹೆಸರು ತಗೊಳ್ಳೋದು ಬೇಡ, ಮಂಗಳೂರಿನ ಭಾಗದವರು, ಬಹಳ ಗೌರವ ಇದೆ ಅವ್ರ ಮೇಲೆ, ತುಂಬ ಸಾಮಾಜಿಕ ಕಾರ್ಯಗಳು ಮಾಡಿದ್ದಾರೆ. ಅವರೊಬ್ಬರನ್ನ ಬಿಟ್ಟರೆ ಯಾವ ನಿರೂಪಕರಾಗಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಪ್ರಾಯಶಃ ನೀವು ಮಾಡಿರ್ಬೋದು, ಮಾಡಿದರೆ ದಾಖಲೆಗಳೊಂದಿಗೆ ತೋರಿಸಿ ನಂತರ ತನಿಖೆಯಲ್ಲಿರೋ ಪ್ರಕರಣ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ಊಹಾಪೋಹಗಳು, ಇಲ್ಲ ಸಲ್ಲದ ಆರೋಪಗಳು ಇದನ್ನು ಹೇಳಿ ಅಭಿಮಾನಿಗಳನ್ನ ಕುಗ್ಗಿಸೋ ಪ್ರಯತ್ನ ನೀವೇನಾದರೂ ಮಾಡ್ತೀನಿ ಅಂದರೆ ಸತ್ಯಕ್ಕೆ ದೂರವಾದ ಮಾತು. ಈ ಹಿಂದೆ ಸಾರಥಿ ಸೂಪರ್ ಹಿಟ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆಂತ ನಾನು ಸಮರ್ಥಿಸ್ಕೊಳ್ತಿಲ್ಲ ಸರ್. ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಿದ್ದ ತಕ್ಷಣವೇ ನೆಕ್ಸ್ಟು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಕೆಟ್ಟ ಮನಸ್ಥಿತಿಯು ನಾನಲ್ಲ. ಈ ಮೂಲಕ ನಾನು ಮತ್ತೊಮ್ಮೆ ಎಲ್ಲ ಮಾಧ್ಯಮಗಳು ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲ ಸಲ್ಲದ ಆರೋಪಗಳನ್ನ ನಿಲ್ಲಿಸಿ, ಸತ್ಯಕ್ಕೆ ದೂರವಾದ ಮಾತುಗಳನ್ನ ನಿಲ್ಲಿಸಿ, ಸಾಧ್ಯ ಆದರೆ ಪ್ರಕರಣದಲ್ಲಿ ಏನು ತನಿಖೆ ನಡೀತಿದೆ ಅದನ್ನಷ್ಟೇ ಹೇಳಿ. ನೀವು ಬೇರೆ ಇವಾಗ ಶಾಮಿಯಾನ ಹಾಕಿಬಿಟ್ಟಿದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ನಲ್ಲಿ, ನಟ ದರ್ಶನ್ ಅವರನ್ನು ಸೇವ್ ಮಾಡೋಕ್ಕೆ ಏನೋ ಪ್ಲಾನ್ ನಡೀತಿದೆ, ಇದನ್ನೆಲ್ಲ ಆಗಲೇ ಹೇಳ್ಬಿಟ್ಟಿದ್ದೀರಾ. ಯಾಕೆಂದರೆ ಎಲ್ಲಿ ನಟ ದರ್ಶನ್ ಅವ್ರ ಮೇಲೆ ಇರೋ ಆರೋಪ ನಿರಾಧಾರ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನೀವು ದಿನಕ್ಕೊಂದೊಂದು ಹುಡುಕಿ ಹೊಕ್ಕಿ ತೆಗೆದು ಹೇಳ್ತಾ ಇದ್ದೀರಾ. ಪ್ರತಿ ದಿನ ಕೂಡ ನೀವು ಒಂದಷ್ಟು ಎಲ್ಲಿಂದನೋ ಹುಡುಕಿ ಹೆಕ್ಕಿ ತೆಗೆದು ಹೇಳ್ತಾನೆ ಹೋಗ್ತಿದ್ದೀರಾ. ಯಾಕೆಂದರೆ ಎಲ್ಲಿ ಒಳ್ಳೇದು ಬಂದ್ಬಿಡುತ್ತೆ ಅವರ ಮೇಲೆ ಅನ್ನೋದು. ಮಾಧ್ಯಮಗಳೇ, ಮತ್ತೊಮ್ಮೆ ಹೇಳ್ತೀನಿ, ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ. ಆ ಭರವಸೆ ಬೆಳಕಲ್ಲ, ನಿಮ್ಮ ಮೇಲೆ ಬೇರೆ ಭರವಸೆನೇ ಇದೆ. ಉಳಿಸ್ಕೊಳ್ಳಿ. ತನಿಖೆ ಏನು ನಡೀತಿದೆ ನೇರವಾಗಿ ಹೇಳಿ. ನೀವು ಒಂದಷ್ಟು ಕೋಟಿಗಳು ಇನ್ವೆಸ್ಟ್ ಮಾಡಿರ್ತೀರ, ನಿಮಗೆ TRP ಖಂಡಿತ ಬೇಕು. ನೀವು ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋವಂಥವ್ರಿಗೆ ಸಂಬಳ ಕೊಡಬೇಕು, ನಿಮಗೂ ಜೀವನ ನಡಿಬೇಕು, ನಿಮಗೂ ಸಂಸಾರ ಇದೆ, ಎಲ್ಲ ಅರ್ಥ ಆಗುತ್ತೆ. ನಿಮ್ಮ ಸಂಸಾರ ನಡೆಯೋದಕ್ಕೆ ಬೇರೆಯವ್ರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಮಾಡಬೇಡಿ. ನೀವು ಪ್ರಸಾರ ಮಾಡುವಂಥ ಒಂದೊಂದು ವಿಷಯನೂ ಜನಗಳ ಮನಸ್ಸು ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನಿಮಗಿಲ್ಲ. ಅದಕ್ಕೆ ತಾಜಾ ಉದಾಹರಣೆ ದರ್ಶನ್ ಅವರ ಮಗ ವಿನೀಶ್ ಅವರು ಇನ್ಸ್ಟಾಲಿ ಪೋಸ್ಟ್ ಮಾಡಿರುವಂಥದ್ದು. ನನಗೂ ಭಾವನೆಗಳಿದೆ ಅಂತ 15 ವರ್ಷದ ಒಬ್ಬ ಹುಡುಗ ಹೇಳಬೇಕಾದ್ರೆ ಕರುಳು ಚುರುಕಂತು. ರೇಣುಕಾಸ್ವಾಮಿಯ ಕುಟುಂಬಸ್ಥರ ನೋವು ಕಣ್ಣೀರು ನೋಡಿ ಹೇಗೆ ಕರುಳು ಚುರುಕನ್ನುತ್ತೋ, ನಟ ದರ್ಶನ್ ಅವ್ರ ಮಗನ್ನ ಪೋಸ್ಟ್ ನೋಡಿ ಕೂಡ ಹಾಗೆ ಅನ್ನಿಸ್ತು. ಸಾಧ್ಯ ಆದರೆ ಒಳ್ಳೇದು ಮಾಡಿ, ಒಳ್ಳೇದು ಮಾಡಿದ್ದೀರಾ ನೀವು, ನನ್ನ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಮಾಧ್ಯಮಗಳು, ಒಂದಷ್ಟು ಮಾಧ್ಯಮಗಳು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಆದರೆ ಈ ಪ್ರಕರಣದಲ್ಲಿ ಯಾಕೋ ದಾರಿ ತಪ್ಪಿದ್ದೀರಾ. ಸುಳ್ಳು ಮಾಹಿತಿಗಳನ್ನ ಜನಕ್ಕೆ ಕೊಡ್ತಾನೇ ಬರ್ತಾ ಇದ್ದೀರಾ. ದಯವಿಟ್ಟು ನಿಲ್ಲಿಸಿ. ರೇಣುಕಾಸ್ವಾಮಿ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಸಾವಿನ ನೋವು, ಆ ದುಃಖನ ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ. ಆ ಸಹೋದರಿಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಹೇಳ್ಬೋದು ನಾನು. ಯಾಕೆಂದರೆ ಈಗಾಗಲೇ ಅವರು ರೇಣುಕಾಸ್ವಾಮಿ ಅಂದರೆ ತನ್ನ ಗಂಡನ್ನು ಕಳ್ಕೊಂಡು ತುಂಬ ನೋವಲ್ಲಿದ್ದಾರೆ. ಸಾಧ್ಯ ಆದರೆ ಅವರಿಗೆ ನೆರವಿನ ಸಹಾಯ ಹಸ್ತ ನೀಡೋಣ. ನಟ ದರ್ಶನ್ ಅಭಿಮಾನಿಗಳಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ, ತುಂಬ ಆವೇಶಕ್ಕೊಳಗಾಗಿ ಏನೇನೋ ಮಾತಾಡಬೇಡಿ. ಯಾಕಂದರೆ ಎಲ್ಲದಕ್ಕಿಂತಲೂ ದೊಡ್ಡದಾಗಿ ಕಾನೂನು ಅಂತ ಒಂದಿದೆ, ಕಾನೂನು ನೋಡ್ಕೊಳ್ಳುತ್ತೆ. ನಿಮ್ಮ ನೆಚ್ಚಿನ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಪ್ಪು ಮಾಡಿದರೆ ಸಮರ್ಥನೆ ಮಾಡ್ಕೊಳ್ಬೇಡಿ. ಪ್ರಕರಣದಲ್ಲಿ ಗೊತ್ತಾಗುತ್ತೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ. ತಪ್ಪು ಮಾಡಿದರೆ ಖಂಡಿತ ನ್ಯಾಯಾಲಯ ಕೊಡೋ ಶಿಕ್ಷೆಗೆ ನಾವೆಲ್ಲರೂ ತಲೆಬಾಗೋಣ. ತಪ್ಪು ಮಾಡಿಲ್ಲ ಅಂದರೆ ಬಿಟ್ಕೊಡೋ ಮಾತೇ ಇಲ್ಲ. ಇಷ್ಟೊತ್ತು ಮಾತಾಡಿದ್ದು ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ. ಎಲ್ರಿಗೂ ಒಳ್ಳೆಯದಾಗಲಿ. ಸತ್ಯಮೇವ ಜಯತೆ.